ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ನೀವು ಈ ಎಲ್ಲ ಸ್ಟಿಚಸ್ಸನ್ನು ಕಲಿಯಲಿದ್ದೀರಾ. ಅದಕ್ಕೆ ನೀವು ಹೊಸಬ್ರು ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಳ್ಳಿ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂತೆ ಇನ್ನು ಮುಂದೆ ಬರೋ ಎಲ್ಲ ಸ್ಟಿಚಸ್ಸು ತುಂಬ ಯೂಸ್ಫುಲ್ ಇದೆ. ಅದಕ್ಕೋಸ್ಕರ ಅವೆಲ್ಲ ಮಿಸ್ ಆಗಬಾರ್ದಲ್ವಾ. ಹಾಗಾಗಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಬನ್ನಿ, ಇವತ್ತಿನ ಈ ಕ್ಲಾಸಲ್ಲಿ ಈ ಎಲ್ಲ ಸ್ಟಿಚಸ್ಸನ್ನು ಅಂದರೆ ಸ್ಯಾಟಿನ್ ಸ್ಟಿಚ್ವರೆಗೂ ಬಂದಿದ್ವಿ. ಸ್ಯಾಟಿನ್ ಸ್ಟಿಚ್ಚಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಅಂತಂದರೆ ಈ ಒಂದು ಡಬಲ್ ಕಲರ್ ಶೇಡಿಂಗ್ ಹೇಗೆ ಒಂದು ಯೂಸ್ ಮಾಡಿಕೊಂಡು ಈ ರೀತಿ ನೆಕ್ ಪ್ಯಾಟರ್ನ್ಸ್ಗೆ ಹಾಕ್ಬೋದು ಅನ್ನೋ ಒಂದು ಐಡಿಯಾ. ಪ್ಯಾಡೆಡ್ ಲೋಡಿಂಗ್ ಸ್ಟಿಚ್ ಅಂತ ಹೇಳ್ತೀವಿ ಇದನ್ನು, ಅಥವಾ ಇದು ನಾನು ಹೆಚ್ಚಾಗಿ ಎಂಬೋಸ್ಡ್ ಅಂತ ಹೇಳ್ತಾ ಇರ್ತೀನಿ, ಯಾಕಂದರೆ ಆ ರೀತಿನೇ ಕಾಣುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಸ್ಟಿಚಸ್ಸನ್ನೆಲ್ಲ ಹೇಗೆ ಹಾಕೋದು ಏನು ಅನ್ನೋ ಡೀಟೇಲನ್ನು ನಾನು ನಿಮ್ಗೆ ಕೊಡ್ತಿದ್ದೀನಿ. ಈ ಸ್ಟಿಚಸ್ಸನ್ನು ಹೇಗೆ ನಾವು ಒಂದು ಫ್ಲವರ್ ಮೋಟಿವಲ್ಲಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನ, ಹಾಗೆ ಬಟರ್ಫ್ಲೈ ಸ್ಟಿಚ್ಚು, ಅದರಲ್ಲಿ ಬೀಡ್ಸನ್ನು ಹೇಗೆ ಇನ್ಸರ್ಟ್ ಮಾಡೋದು, ಈ ಎಲ್ಲ ಡೀಟೇಲ್ಸನ್ನು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಬನ್ನಿ, ಹಾಗಾದರೆ ತಡ ಮಾಡ್ದಿರಾ ಹೇಗೆ ಏನು ಅಂತ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಸ್ಯಾಟಿನ್ ಸ್ಟಿಚ್ ಹಾಕೋದು ಹೇಳ್ಕೊಟ್ಟಿದ್ದೆ, ಆದರೆ ಜಸ್ಟ್ ಲೈನ್ಸ್ ಡ್ರಾ ಮಾಡಿದ್ದೆ. ಇಲ್ಲಿ ನಾನು ಔಟ್ಲೈನ್ ಕೊಟ್ಟು ಅದಕ್ಕೆ ನಾನು ಸ್ಯಾಟಿನ್ ಸ್ಟಿಚ್ ಹಾಕಿದರೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ಈ 2 ಲೈನ್ಸ್ಗೆ ಕರೆಕ್ಟಾಗಿ ನಾನು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಕಡೆನೂ ಚೈನ್ ಸ್ಟಿಚ್ ಹಾಕಬೇಕು ಇದೇ ರೀತಿ. ಈ ರೀತಿ 2 ಲೈನ್ಸ್ಗೆ ನಾನು ಎರಡೆಳೆ ದಾರದಲ್ಲಿ ಚೈನ್ ಸ್ಟಿಚ್ ಹಾಕಿದ್ದೀನಿ. ಈಗ ನೋಡ್ಕೊಳ್ಳಿ, ನಾವು ಹಿಂದಿನ ಕ್ಲಾಸಲ್ಲಿ ಕಲ್ತಿರೋ ಥರನೇ ಮೆಥಡು, ಆದರೆ ಇಲ್ಲಿ ಮಾಡುವಂಥದ್ದನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಈ ಕಾರ್ನರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಜಸ್ಟು ಒಳಗಡೆಯಿಂದ ಹೊರಗಡೆ ಒಂದು ಸ್ಟಿಚ್ ತೊಗೊಂಡು, ಯಾಕಂದರೆ ನಾವು ಈವನ್ ಆಗಿ ಬರಬೇಕಲ್ವಾ. ನೋಡಿ, ಲೈನಿನ ಈ ಚೈನ್ ಸ್ಟಿಚ್ ಒಳಗಡೆ ಒಂದು ಸ್ಟಿಚ್ಚು, ಆಮೇಲೆ ಸರಿಯಾಗಿ ಅದಕ್ಕೆ ಹೊರಗಡೆ ಒಂದು ಸ್ಟಿಚ್ಚು. ಅದೇ ರೀತಿ ಇದು ಕ್ರಾಸ್ ಆಗಿ ಹೋಗಬೇಕು ಸ್ನೇಹಿತರೆ. ಜಸ್ಟ್ ಹೀಗೆ ನೋಡಿ, ಈ ಒಂದು ಲೈನ್ ಒಳಗಡೆ ಒಂದು ಹೊರಗಡೆ ಒಂದು. ಈಗ ನಮಗೆ ಸರಿಯಾಗಿ ಈ ತುದಿಗೆ ಬಂದಿದ್ದೀವಲ್ಲ, ಇಲ್ಲಿನೂ ಅದೇ ಮೆಥಡನ್ನು ಫಾಲೋ ಮಾಡಬೇಕು. ಏನು ಅಂತಂದರೆ ಇಲ್ಲಿ ಜಸ್ಟ್ ಒಳಗಡೆ ಒಂದು ಸ್ಟಿಚ್ಚು, ಈ ಲೈನ್ಗೆ ಹೊರಗಡೆ ಒಂದು, ಲೆಂತ್ ಇರುವಂಥದ್ದನ್ನು ಒಳಗಡೆ ಒಂದು, ಶಾರ್ಟ್ ಬಂದು ಹೊರಗಡೆ. ಇದನ್ನೇ ನಾವು ಈ ರೀತಿ ಫಾಲೋ ಮಾಡಿಕೊಂಡು ಈ ಒಂದು ಕಂಪ್ಲೀಟ್ ಲೈನನ್ನು ಹಾಕಬೇಕು. ಸುಮಾರು ಡಿಸೈನ್ಸಲ್ಲಿ ಯೂಸ್ ಆಗುತ್ತೆ. ಅದು ಹೇಗೆ ಏನು ಅಂತ ಒಂದು ಹಾಕಿ ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಇದನ್ನು ಹೀಗೆ ನಾವು ಕಂಟಿನ್ಯೂ ಮಾಡಬೇಕು. ಕ್ರಾಸ್ ಆಗಾದರೂ ಸರಿ, ಸ್ಟ್ರೇಟಾಗಿ ಹಾಕಿದರೂ ನಾವು ಇದನ್ನು ಮೆಥಡನ್ನು ಫಾಲೋ ಮಾಡಿಕೊಂಡ್ರೆ ನಮಗೆ ಈ ಒಂದು ಡಿಸೈನು ಭಿನ್ನವಾಗಿ ಡಿಫ್ರೆಂಟಾಗಿ ಬರುತ್ತೆ. ಹಾಗಾಗಿ ಬಾರ್ಡರ್ ಹಾಕಿ ಈ ರೀತಿ ಮಾಡಬೇಕು. ಇದು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಇದನ್ನು ಹೀಗೆ ಮಾಡಬೇಕು. ನೋಡಿ, ಈಗ ನಾನು ಆಲ್ಮೋಸ್ಟ್ ಈ ತುದಿನಲ್ಲಿ ಬಂದಿದ್ದೀನಿ. ತುದಿನಲ್ಲಿ ಸಹ ನಾವು ನೀಟ್ ಫಿನಿಶ್ ಇದೇ ರೀತಿ ಸ್ಟ್ರೇಟ್ ಬರಬೇಕು ಅಂತಂದರೆ ನಾವು ಈ ರೀತಿ ಕರೆಕ್ಟಾಗಿ ಆ ಒಂದು ಸ್ಟಿಚ್ಚನ್ನು ಮುಗಿಸ್ಬೇಕು. ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಜಸ್ಟ್ ಹೀಗೆ, ಅಂದರೆ ನಾವು ಆ ಒಂದು ಲೈನ್ ಏನಿದೆಯೋ ಅದು ಮುಗ್ದೋಗಿದೆ. ಈಗ ಈ ಎಡ್ಜ್ಗಳನ್ನು ನಾವು ಸರಿ ಮಾಡ್ಕೋಬೇಕು. ಎಂಟಿ ಇರೋಂಥ ಅದನ್ನು ಕಂಪ್ಲೀಟಾಗಿ ಹಾಕಿ ಅದನ್ನು ಫಿಲ್ ಮಾಡಿ ಸ್ಟ್ರೇಟ್ ಲೈನ್ ಬರೋ ರೀತಿಯಲ್ಲಿ ಹಾಕಿ ಇದನ್ನು ಮುಗಿಸ್ಬೇಕು. ಈ ರೀತಿ ಹಾಕಿ ಆದಮೇಲೆ ಕಂಪಲ್ಸರಿ ನೋಡಿ, ಹೀಗೆ ಬಿಟ್ಟರೆ ಇದು ಚೆನ್ನಾಗಿರಲ್ಲ. ಬೇರೆ ಕಲರ್ ಥ್ರೆಡ್ ತೊಗೊಂಡು ನಾವು ಔಟ್ಲೈನ್ ಕೊಡ್ಬೋದು, ಅಥವಾ ಸೆಲ್ಫ್ ನಮಗೆ ಬೇಡ ಬೇರೆ ಕಲರು ಇದೇ ಕಲರ್ ಆದರೂ ಸರಿ, ನಾವು ಇದಕ್ಕೆ ಔಟ್ಲೈನ್ ಕಂಪಲ್ಸರಿ ಕೊಡಬೇಕು. ನಾನು ಯಾವಾಗಲೂ ಹೇಳ್ತೀನಲ್ವ, ಏನೇ ಒಂದು ಡಿಸೈನ್ ಮಾಡಿದರೂ ಅದಕ್ಕೆ ಔಟ್ಲೈನನ್ನು ನಾವು ಕೊಡಲೇಬೇಕು. ಇದೇ ರೀತಿ ನಾವು ಗೋಲ್ಡ್ ಜರಿ ಆದರೂ ಕೊಡ್ಬೋದು, ಯಾವುದಾದ್ರೂ ಬೇರೆ ಕಲರ್ ಥ್ರೆಡ್ ಆದರೂ ಸರಿ, ಅಥವಾ ಸೆಲ್ಫ್ ಕಲರ್ ಥ್ರೆಡ್ ಆದರೂ ನಾವು ಔಟ್ಲೈನ್ ಕೊಟ್ಟು ಇದನ್ನು ಕಂಪ್ಲೀಟ್ ಮಾಡಬೇಕು. ಈ ರೀತಿ ನಾವು ಮಾಡಿದಾಗ ಇದ್ರದ್ದೊಂದು ಲುಕ್ಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎರಡೂ ಕಡೆ ನಾವು ಔಟ್ಲೈನ್ ಹಾಕಬೇಕು. ಸೇಮ್ ನಾವು ಈ ಒಂದು ಡಿಸೈನ್ ಏನು ಹಾಕಿದ್ದೀವೋ, ಅಂದರೆ ಈ ಲೋಡಿಂಗ್ ಅಂದರೆ ಈ ಒಂದು ಸ್ಯಾಟಿನ್ ಸ್ಟಿಚ್ದು ಡಿಸೈನು, ಅದನ್ನು
ಹೇಗೆ ಈ ಫ್ಲವರ್ ಅಥವಾ ಒಂದು ಪೆಟಲಲ್ಲಿ ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಡ್ರಾ ಮಾಡಿದ್ದೀನಿ ಒಂದು ಫಿಗರು. ಅದಕ್ಕೆ ಔಟ್ಲೈನ್ ಫಸ್ಟ್ ನಾವು ಹಾಕ್ಕೋಬೇಕು. ನೋಡಿ ನಾನು ಇಲ್ಲಿ ಔಟ್ಲೈನ್ ಹಾಕಿ ಮುಗಿಸಿದ್ದೀನಿ. ಈಗ ನಾವು ಸರಿಯಾಗಿ ಸೆಂಟರ್ ಪಾಯಿಂಟಲ್ಲಿದ್ದೀವಿ. ಸೇಮ್ ಮೆಥಡ್ ಇಲ್ಲಿ ಹಾಕಿರೋ ಸ್ಯಾಟಿನ್ ಸ್ಟಿಚ್ಚನ್ನು ಈ ಒಂದು ಫ್ಲವರ್ ಮೋಟಿವಲ್ಲಿ ಹಾಕ್ತೀವಿ. ಇಲ್ಲಿ ನಾವು 2 ಲೈನ್ಸ್ ಹಾಕ್ಕೊಂಡು ಮಾಡೋದು ಒಂದು ನಿಮಗೆ ಸುಲಭ ಅನಿಸ್ತಾ ಇದೆ ಅಲ್ವಾ. ಈ ರೀತಿ ಶೇಪಲ್ಲಿ ಬೇರೆ ಬೇರೆ ಶೇಪಲ್ಲಿ ಕೂಡ ನಾವು ಹೇಗೆ ಸ್ಯಾಟಿನ್ ಸ್ಟಿಚ್ಚನ್ನು ಹಾಕಿ ಫಿಲ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲು. ನಾನು ಸರಿಯಾಗಿ ಇದಕ್ಕೆ ನೇರಕ್ಕೆ ಈಗ ಒಳಗಡೆ ಈ ಲೈನಲ್ಲಿ ಹೇಗೆ ವರ್ಕ್ ಮಾಡಿದ್ದೀವೋ ಹಾಗೆ ಇದು ಔಟ್ಲೈನ್ ಆಯಿತು. ಇದಕ್ಕೆ ಒಳಗಡೆ ಒಂದು ಸ್ಟಿಚ್ಚು, ಸರಿಯಾಗಿ ಹೊರಗಡೆ ಒಂದು ಸ್ಮಾಲ್ ಸ್ಟಿಚ್, ಮತ್ತು ರಿಟರ್ನ್ ಬಂದು ಒಳಗಡೆ ಈ ಒಂದು ಔಟ್ಲೈನ್ ಏನಿದೆಯೋ ಅದಕ್ಕೆ ಒಳಗಡೆ ಒಂದು ಸ್ಟಿಚ್ಚು, ಮತ್ತು ಅದಕ್ಕೆ ಸರಿಯಾಗಿ ಆಚೆ ಒಂದು, ಮತ್ತು ರಿಟರ್ನ್ ಬರಬೇಕಿಲ್ಲಿ. ಇದೇ ರೀತಿ ನಾವು ಈ ಪೆಟಲನ್ನು ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ. ಜಸ್ಟ್ ಹೀಗೆ ವರ್ಕ್ ಮಾಡಬೇಕು. ಈ ರೀತಿ ಕಾರ್ನರ್ಸಲ್ಲಿ ನಾವು ಇಲ್ಲಿಗೆ ಮುಗಿಸ್ಕೋಬೇಕು, ತೀರಾ ಡೌನಿಗೆ ಬರಬಾರ್ದು. ಯಾಕಂದರೆ ಇದು ಶೇಪ್ ಡಿಫ್ರೆಂಟ್ ಇದೆ ಅಲ್ವಾ, ಅದಕ್ಕೆ ನಾನು ಇಲ್ಲೇ ಈ ಜಸ್ಟ್ ಹೀಗೆ ಹಾಕಿ ಆ ಶೇಪನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಇದೆಲ್ಲ ನೀವು ಹಾಕ್ತಾ ಹಾಕ್ತಾ ನಿಮಗೂ ಐಡಿಯಾ ಬರುತ್ತೆ ಸ್ನೇಹಿತರೆ. ಜಸ್ಟ್ ಆಮೇಲಿಂದ ನಾವು ಮತ್ತೆ ಹಾಗೆ ಕಂಟಿನ್ಯೂ ಮಾಡಿ ಈ ಕಡೆಗೆ ಸ್ವಲ್ಪ ಕ್ರಾಸ್ ಆಗಿ ಹೋಗ್ತಿದ್ದೀವಿ. ನೋಡ್ತಿದ್ದೀರಲ್ಲ, ಆ ಫಿಲ್ಲಿಂಗು ಬಹಳ ನೀಟಾಗಿ ಬರುತ್ತೆ. ಹಾಗೆ ಯಾವುದೇ ಶೇಪ್ ಇರಲಿ ನಾವು ಈ ಒಂದು ಮೆಥಡಲ್ಲಿ ನಾವು ಮಾಡ್ಕೋಬೋದು. ಈ ಕಡೆ ಹೇಗೆ ಮಾಡಿದ್ದೀವೋ ಆಪೋಸಿಟ್ ಇನ್ನೊಂದು ಈ ಕಡೆನೂ ನಾವು ಸೇಮ್ ಮೆಥಡಲ್ಲಿ ಫಿಲ್ ಮಾಡಬೇಕು ಸ್ನೇಹಿತರೆ. ಆಗ ಇದು ಕಂಪ್ಲೀಟಾಗಿ ಒಂದು ಮೋಟಿವ್ ಫಿಲ್ ಮಾಡ್ದಂಗೆ ಆಗುತ್ತೆ. ಜಸ್ಟ್ ಹೀಗೆ ಈ ರೀತಿ ಕಂಪ್ಲೀಟ್ ಆದಮೇಲೆ ನಾವು ಇದಕ್ಕೆ ಎಂಡ್ ನಾಟ್ ಹಾಕಿ ಇಲ್ಲಿ ಇದು ಸೆಕ್ಯೂರ್ ಮಾಡಿ ನಾವು ಈಗ ಏನು ಮಾಡಬೇಕು, ಈ ಕಡೆ ಡೈರೆಕ್ಷನ್ ಬರಬೇಕು. ಈ ಕಡೆ ಮತ್ತೆ ನಾವು ಸೆಂಟರ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಪೆಟಲನ್ನು ಇಲ್ಲಿ ಬಂದಾಗ ಇಲ್ಲಿ ಹೇಗೆ ಮಾಡಿದೀವೋ ಹಾಗೆ ಮಾಡಿ ಇದನ್ನು ಮುಗಿಸ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಕಂಪ್ಲೀಟ್ ಆಗಿದೆ. ಈ ಥರ ಪೆಟಲು ಈ ಶೇಪ್ ಅಲ್ಲದೆ ಇನ್ನು ಯಾವುದೇ ಒಂದು ಶೇಪಲ್ಲಿದ್ದರೂ ನಾವು ಈ ಮೆಥಡಿಂದ ನಾವು ಫಿಲ್ ಮಾಡ್ಕೊಳ್ಬೋದು. ಇದು ಸ್ಯಾಟಿನ್ ಸ್ಟಿಚ್ಚಲ್ಲಿ ಫಿಲ್ಲಿಂಗ್ ಮೆಥಡ್ ಮಾಡಿರುವಂತಹ ಒಂದು ಪೆಟಲ್. ನೆಕ್ಸ್ಟ್ ಇದರಲ್ಲಿ 2 ಕಲರನ್ನು ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಈಗ ನಾನು ನಿಮಗೆ 2 ಕಲರನ್ನು ನಾವು ಹೇಗೆ ಈ ಸ್ಯಾಟಿನ್ ಸ್ಟಿಚ್ಚಲ್ಲಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಚಿಕ್ಕದಾಗಿ 2 ಲೈನ್ ಡ್ರಾ ಮಾಡಿದ್ದೀನಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಗಲೇ ನಾನು ಇದು ಸೇಮ್ ಮೆಥಡಲ್ಲಿ ನಾನು ಸ್ಯಾಟಿನ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಜಸ್ಟ್ ಈಗ ನಾವು ಈ ಮಾರ್ಕ್ ಏನಿದೆಯೋ ಅಂದರೆ ಈ ಒಂದು ಮಾರ್ಕಿಂಗ್ ಪ್ಲೇಸ್, ಈ ಒಂದು ಡಾಟ್ ಏನಿಟ್ಟಿದೆಯೋ ಅಲ್ಲಿವರೆಗೂ ಬಂದಿದ್ದೀವಿ. ಹಾಗಾಗಿ ನಾನು ಇದಕ್ಕೆ ಈಗ ಇಲ್ಲಿ ಇದನ್ನು ಎಂಡ್ ನಾಟ್ ಹಾಕಿ ಇದನ್ನು ಮುಗಿಸ್ತೀನಿ. ಬಟ್ ಇದನ್ನು ಥ್ರೆಡ್ಡನ್ನು ನಾವೇನು ಕಟ್ ಮಾಡೋದು ಏನು ಮಾಡಬಾರ್ದು, ಜಸ್ಟ್ ಅದು ಕೆಳಗಡೆ ಹಾಗೆ ಎಂಡ್ ನಾಟ್ ಹಾಕಿ ಸೆಕ್ಯೂರ್ ಮಾಡಿದ್ದೀವಲ್ಲ, ಈಗ ಇದನ್ನು ಕೆಳಗಡೆ ಏನು ಮಾಡಬೇಕು, ಈ ರೀತಿ ಥ್ರೆಡ್ಡಲ್ಲಿ ಸ್ವಲ್ಪ ಅಂದರೆ ಈ ಒಂದು ಸ್ಟಿಚ್ ಈ ಒಂದು ಕೆಳಗಡೆ ಏನು ದಾರ ಇರುತ್ತೋ ಅದನ್ನು ಸ್ವಲ್ಪ ನಮ್ಮ ಒಂದು ಎಡಭಾಗಕ್ಕೆ ಜಸ್ಟ್ ಈ ರೀತಿ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು. ಈಗ ನಾನು ನೆಕ್ಸ್ಟ್ ಥ್ರೆಡ್ಡನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಮತ್ತೆ ನಾನಿಲ್ಲಿ ಈ ಒಂದು ಕ್ರಾಸ್ ಆಗಿ ನಾನು ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ಚನ್ನು ಬೇರೆ ಕಲರ್ ಥ್ರೆಡ್ಡನ್ನು ಆ್ಯಡ್ ಮಾಡಿಕೊಂಡು ಸೇಮ್ ವರ್ಕನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇ ರೀತಿ ಜಸ್ಟ್ ಹೀಗೆ ಈ ರೀತಿ ಮಾಡೋದ್ರಿಂದ ನೀವು ಒಂದೇ ಲೈನಲ್ಲಿ 2 ಕಲರ್ ಅಥವಾ 2 ಡಿಫ್ರೆಂಟ್ ಕಲರ್ಸನ್ನು ಆ್ಯಡ್ ಮಾಡ್ಕೋಬೋದು. ಸೇಮ್ ಮೆಥಡ್ ನಾವು ಇದನ್ನು ಬೇಕಿದ್ರೆ ಇಲ್ಲಿ ಇದಕ್ಕೆ ಹಾಕಿದಂತೆ ಕೆಳಗಡೆ ಒಂದು 2 ಲೈನ್ಸ್ ಹಾಕಿ ಅದ್ರ ಮೇಲೇನು ನಾವು ಈ ಒಂದು ಲೋಡಿಂಗ್ ಸ್ಟಿಚ್ ಅಂತಾನೆ ಹೇಳ್ತಾರೆ ಇದನ್ನು. ಸ್ಯಾಟಿನ್ದು ಲೋಡಿಂಗ್ ಸ್ಟಿಚ್, ಇದೆಲ್ಲನೂ ಲೋಡಿಂಗ್ ಸ್ಟಿಚ್ಚಲ್ಲಿರುವಂತಹ ವೇರಿಯೇಷನ್ಸ್. ಜಸ್ಟ್ ನಾವು ಈ ನೆಕ್ಸ್ಟ್ ಡಾಟ್ ಏನು ಕಾಣ್ತಿದೆಯೋ ಇಲ್ಲಿ ಮಾರ್ಕಿಂಗ್ ಅಲ್ಲಿವರೆಗೂ ನಾವು ಇದನ್ನು ಕಂಟಿನ್ಯೂ ಮಾಡಬೇಕು. ಈಗ ಆಲ್ಮೋಸ್ಟ್ ಇದು ಆ ಒಂದು ಲೈನ್ ಅಥವಾ ಮಾರ್ಕಿಂಗ್ವರೆಗೂ ಬಂದಿದ್ದೀವಿ. ಈಗ ಏನು ಮಾಡಬೇಕು ಅಂತಂದರೆ ಜಸ್ಟ್ ನಾವು ಅದನ್ನು ಎಂಡ್ ನಾಟ್ ಹಾಕಿ ಅದನ್ನು ಸೆಕ್ಯೂರ್ ಮಾಡಿ ನೆಕ್ಸ್ಟ್ ಕಲರ್ ಥ್ರೆಡ್ಡನ್ನು ಹಾಗೆ ತಗೋಬೇಕು. ನೋಡಿ, ಈಗ ಇದು ಕಂಪ್ಲೀಟ್ ಆಗಿದೆ ಅಲ್ವಾ. ಇಲ್ಲಿ ನಾವು ಅದಕ್ಕೆ ಎಂಡ್ ನಾಟ್ ಹಾಕಿ ಈ ಒಂದು ಸ್ಟಿಚ್ಚನ್ನು ಸೆಕ್ಯೂರ್ ಮಾಡಿ ಈಗ ನಾವು ನೆಕ್ಸ್ಟು ಕಲರನ್ನು ನಾವು
ಮತ್ತೆ ಕಂಟಿನ್ಯೂ ಮಾಡಬೇಕು. ನಾವು ಈ ಒಂದು ಥ್ರೆಡನ್ನು ಮತ್ತೆ ಈ ರೀತಿ ಪಕ್ಕದಲ್ಲಿ ಈ ರೀತಿಯಾಗಿ ಜಸ್ಟ್ ಸ್ವಲ್ಪ ದೂರಕ್ಕೆ ಈ ರೀತಿ ಸ್ಟಿಚ್ ತಗೊಂಡು ಸ್ವಲ್ಪ ದೂರಕ್ಕೆ ನಾವು ರೆಸ್ಟಲ್ಲಿ ಬಿಡಬೇಕು. ನೋಡಿ, ಈ ರೀತಿ ರೆಸ್ಟಲ್ಲಿ ಬಿಟ್ಬಿಡೋಣ. ನೆಕ್ಸ್ಟ್ ಇನ್ನೊಂದು ಕಲರ್, ನಮ್ಮ ಫಸ್ಟ್ ಕಲರ್ ಏನಿತ್ತು ಅದನ್ನು ಮತ್ತೆ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಜಸ್ಟ್ ನಾವು ಈಗ ಈ ಒಂದು ಕಲರನ್ನು ಆ್ಯಡ್ ಮಾಡ್ಕೋತಾ ಇದ್ವಿ. ಇಲ್ಲಿ ನಾವು ಎರಡೇ ಕಲರ್ ಅಂತಲ್ಲ, ಇಲ್ಲಿ ಬೇಕಿದ್ರೆ ನೀವು ಇನ್ನೂ ಒಂದು ಕಲರನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ನಾನು ಡಬಲ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಮಾಡ್ತಿರೋದು. ಆದಷ್ಟು ಸಿಂಗಲ್ಗಿಂತಲೂ ಡಬಲ್ ಥ್ರೆಡಲ್ಲಿ ಹಾಕಿದರೆ ನಿಮ್ಮ ಒಂದು ಡಿಸೈನು ಅಥವಾ ಒಂದು ನೆಕ್ ಲೈನ್ಗೆ ಯೂಸ್ ಮಾಡಬೇಕಾಗಿರುವಂತಹ ಈ ಡಿಸೈನು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ 2 ಸ್ಟ್ಯಾಂಡ್ಸಲ್ಲಿ ಪ್ರಾಕ್ಟೀಸ್ ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ರೀತಿ ನಾವು ನೆಕ್ಸ್ಟ್ ಇಲ್ಲಿವರೆಗೂ ಹಾಕಬೇಕು. ಆಮೇಲೆ ಇದನ್ನು ಎಂಡ್ ನಾಟ್ ಮಾಡಿ ಈ ಕಲರ್ ಥ್ರೆಡ್ಡು ಇಲ್ಲಿ ರೆಸ್ಟಲ್ಲಿ ಇಟ್ಟಿದ್ವಲ್ಲ ಪಕ್ಕದಲ್ಲಿ ಇಲ್ಲಿ ಇದೆಯಲ್ಲ ಅದನ್ನು ತೊಗೊಂಡು ಮತ್ತೆ ನಾವು ಇದನ್ನು ಕಂಟಿನ್ಯೂ ಮಾಡಬೇಕು. ಈ ರೀತಿ ಹಾಕಿ ಇದು ಕಂಪ್ಲೀಟ್ ಮಾಡಿಕೊಂಡು ಕಂಪಲ್ಸರಿ ನಾವು ಔಟ್ಲೈನ್ ಕೊಡಲೇಬೇಕು ಸ್ನೇಹಿತರೆ. ಇದೇ ರೀತಿ ನಾವು 2 ಕಲರ್ 3 ಕಲರ್ ಹೇಗೆ ಬೇಕೋ ಹಾಗೆ ಹಾಕೋಬೋದು. ಬೇಕಿದ್ರೆ ಇಲ್ಲಿ ಗೋಲ್ಡ್ ಜರಿಯನ್ನು ಯೂಸ್ ಮಾಡ್ಕೋಬೋದು. ಇದು ಡಬಲ್ ಕಲರನ್ನು ಹೇಗೆ ನಾವು ಲೋಡ್ ಮಾಡಿ ಹಾಕೋದು ಅನ್ನೋ ಒಂದು ಐಡಿಯಾ ಕೊಟ್ಟಿರೋದು. ಹೀಗೆ ಇದು ಕಂಪ್ಲೀಟ್ ಮಾಡಿ ಇದಕ್ಕೆ ಔಟ್ಲೈನ್ ಕೊಡೋಣ. ಔಟ್ಲೈನ್ ಕೊಟ್ಟು ಕಂಪ್ಲೀಟ್ ಆದಮೇಲೆ ಈ ಒಂದು ಪ್ಯಾಟ್ರನ್ನು ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಯಾವ ರೀತಿ ಅಂತ ನೋಡೋಣ. ಈಗ ನಾನು ತೋರಿಸ್ತಿರೋದು ಎಂಬೋಸ್ಡ್ ಬರುವಂತಹ ಸ್ಯಾಟಿನ್ ಸ್ಟಿಚ್ಚು. ಇದನ್ನು ಹೆಚ್ಚಾಗಿ ನಾವು ಬ್ಲೌಸ್ ಡಿಸೈನಲ್ಲಿ ಬಳಸ್ತೀವಿ. ನೆಕ್ ಒಂದು ಹೈಲೈಟ್ ಮಾಡೋದಕ್ಕೋಸ್ಕರ ಈ ರೀತಿ ನಮಗೆ ರೋಲಲ್ಲಿ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಥ್ರೆಡ್ಡು ಇದನ್ನು ಪೈಪಿಂಗ್ ಥ್ರೆಡ್ ಅಂತ ಕರೀತಾರೆ. ಸುಮಾರು ಒಂದು ಸೈಜಲ್ಲಿ ಇದು ಅವೈಲೇಬಲ್ ಇದೆ, ಅಂದರೆ ಥಿಕ್ನೆಸ್ ವೈಸು. ನಾನು ಸಣ್ಣಗಿರೋದೊಂದು ಹಾಕಿ ಇಲ್ಲಿ ಅಂಟಿಸಿದ್ದೀನಿ. ಗ್ಲೂ ಹಾಕದೇನು ನಾವು ಈ ವರ್ಕನ್ನು ಮಾಡ್ಬೋದು. ಇನ್ ಕೇಸ್ ನಾವು ಗ್ಲೂ ಹಾಕಿಲ್ಲ ಅಂದರೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ. ಕೆಲವೊಮ್ಮೆ ಕರ್ವ್ಸಲ್ಲಿ ನಾವು ಮಾಡುವಾಗ ಈ ರೀತಿ ಈ ಸ್ಟಿಚ್ಚನ್ನು ಅಂದರೆ ಜಿಗ್ಜಾಗ್ ಸ್ಟಿಚ್ ಇದ್ರ ಮೇಲೆ ಹಾಕಿ ಆಮೇಲೆ ನಾವು ವರ್ಕ್ ಮಾಡಿಕೊಂಡ್ರೆ ನಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಈಗ ಸ್ಟ್ರೇಟ್ ಲೈನ್ ಇರೋದ್ರಿಂದ ನೀವು ಗ್ಲೂ ಹಚ್ಚಿ ಮಾಡ್ಬೋದು. ಅದೇ ನಾವು ನಾನು ಆಗಲೇ ಹೇಳಿದ್ನಲ್ಲ, ಕರ್ವ್ಸ್ ಬಂದಾಗ ಈ ರೀತಿ ನಾವು ಗ್ಲೂ ಹಚ್ಚಿದ್ರೂ ಸಹ ಅದು ಸರಿಯಾಗಿ ಕೂತಿಲ್ಲ ಅಂತಂದರೆ ಒಂದು ಡಿಸೈನ್ ಹಾಳಾಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಈ ರೀತಿ ನಾವು ದೂರಕ್ಕೆ ಒಂದು ಲಾಕ್ ಹಾಕ್ಕೊಂಡು ಆಮೇಲೆ ಇದ್ರ ಮೇಲೆ ನಾವು ಇದನ್ನು ಸೇಮ್ ಸ್ಯಾಟಿನ್ ಸ್ಟಿಚ್ಚನ್ನು ಹಾಕಿ ಅದನ್ನು ಮುಗಿಸ್ತೀವಿ. ಜಸ್ಟ್ ಇದಕ್ಕೆ ಇನ್ನೊಂದು ಹೇಳೋದಿದೆ, ಈ ರೀತಿ ಹಾಕುವಾಗ ನಾವು ಲೈನ್ಸ್ ಹಾಕ್ಕೊಂಡು ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕಿಂತ ಬೆಸ್ಟ್ ಮೆಥಡ್ ಅಂದರೆ ಜಸ್ಟ್ ನೀವು ಎರಡೂ ಕಡೆ ಒಂದೊಂದು ಚೈನ್ ಸ್ಟಿಚ್ ಹಾಕ್ಕೊಂಬಿಡಿ ಇದಕ್ಕೆ ಸರಿಯಾಗಿ ಪಕ್ಕದಲ್ಲೇ ಈ ರೀತಿಯಾಗಿ. ಏನಕ್ಕೆ ಈ ರೀತಿ ಅನ್ನೋದು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಆಮೇಲೆ ಯಾಕೆ ಅಂತಂದರೆ ನಾವು ಲೈನ್ ಹಾಕದೇನೆ ಮಾಡಿದರೆ ನಾವು ಸ್ವಲ್ಪ ಸ್ಟಿಚಸ್ ಒಮ್ಮೊಮ್ಮೆ ಆಚೆ ಅಂದರೆ ಎಕ್ಸ್ಟ್ರಾ ಹಾಕಿದರೆ ಆ ಒಂದು ಲುಕ್ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಜಸ್ಟ್ ಒಂದು ನಮಗೆ ಐಡಿಯಾಗೋಸ್ಕರ ಹಾಕಲೇಬೇಕು ಅಂತ ಏನಿಲ್ಲ. ನಿಮಗೆ ಚೆನ್ನಾಗಿ ಬಂದರೆ ಇದನ್ನು ಹಾಕದೇನು ಔಟ್ಲೈನ್ ಕೊಡ್ದಿರನು ನಾವು ಮಾಡ್ಕೋಬೋದು. ಸೇಮ್ ನಾವು ಈ ಮೆಥಡಲ್ಲೇ ಇಲ್ಲಿ ಹಾಕಿರೋ ಥರನೇ ನಾವು ಇಲ್ಲಿ ಹಾಕ್ತಿದ್ದೀವಿ. ಆದರೆ ಲೈನ್ ಹೊರಗಡೆ ಈ ನಾವು ಸೈಡಲ್ಲಿ ಏನು ಹಾಕಿದ್ದೀವೋ ಅದಕ್ಕೂ ಹೊರಗಡೆಯಿಂದ ಹಾಕಿದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಪ್ರತಿ ಬಾರಿಯೂ ಈ ರೀತಿಯಾಗಿ ತಗೊಳ್ಳಿ. ಈ ಸ್ಟಿಚ್ಚು ಹೀಗೆ ಮುಂದೆ ಬಂದು ಮುಂದಕ್ಕೆ ತಗೊಳ್ಳಿ. ಈ ಒಂದು ಲೈನ್ ಪಕ್ಕದಲ್ಲೇ ತಗೊಳ್ಳೋದಕ್ಕೋಸ್ಕರ ನಿಮಗೆ ಒಂದು ಡಿಸೈನು ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಿರೋದು ನಾನು. ಜಸ್ಟ್ ಹೀಗೆ ನಾವು ಈ ಒಂದು ಸ್ಟಿಚ್ಚನ್ನು ಕಂಪ್ಲೀಟಾಗಿ ಹಾಕಬೇಕು. ಇಲ್ಲಿ ಈ ಬಾರ್ಡರ್ ಒಳಗಡೆ ಹೊರಗಡೆ ಅಂತ ನಾನು ಈ ಒಂದು ಥ್ರೆಡ್ದು ಏನು ಹಾಕಿದ್ದೀನೋ ಒಳಗಡೆ ಒಂದು ಸ್ಟಿಚ್ಚು ಹೊರಗಡೆ ಅಂತ ಹಾಕ್ತಿಲ್ಲ. ಎಲ್ಲ ಸ್ಟಿಚಸ್ಸು ಹೊರಗಡೆನೇ ಬರ್ತಿದೆ. ನೀಟ್ ಫಿನಿಶಿಂಗ್ ಬರುತ್ತೆ. ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಒಂದು ಉದ್ದ ಒಂದು ಚಿಕ್ಕದು ಅಂತ ಹಾಕದೆ ಒಂದೇ ಲೆವೆಲಲ್ಲಿ ಬರೋದಕ್ಕೋಸ್ಕರ ಈ ಮೆಥಡನ್ನು ಹಾಕಿ ಈ ರೀತಿ ಔಟ್ಲೈನ್ ಕೊಟ್ಟು ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಜಸ್ಟ್ ಹೀಗೆ
ನೋಡಿ ಆ ಒಂದು ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ಇದೇ ರೀತಿ ನಾವು ಇದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಇದಕ್ಕೆ ಔಟ್ಲೈನನ್ನು ಕೊಡಬೇಕು. ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು ಅಂದರೆ ಔಟ್ಲೈನ್ ಕೊಟ್ಟು ಅದಕ್ಕೆ ಹೊರಗಡೆನೇ ಸ್ಟಿಚಸನ್ನು ಹಾಕಬೇಕು. ಆಗ ನಮಗೆ ಇದು ಬ್ಯೂಟಿಫುಲ್ ಆಗಿ ಈ ಎಂಬೋಸ್ಡ್ ಲುಕ್ಕು ಬರುತ್ತೆ. ಇದರ ಕೊನೆಯಲ್ಲಿ ನೀವು ಇದೇ ರೀತಿ ಹಾಕಬೇಕು. ಚೆನ್ನಾಗಿ ನೀಟ್ ಫಿನಿಶಿಂಗೋಸ್ಕರ ಜಸ್ಟ್ ಹೀಗೆ ಕಂಟಿನ್ಯೂ ಮಾಡಿ ಈ ರೀತಿ ಫಿನಿಶ್ ಆದಮೇಲೆ ನಾವು ಇದಕ್ಕೊಂದು ಔಟ್ಲೈನನ್ನು ಕಂಪಲ್ಸರಿ ಕೊಡಬೇಕು ಸ್ನೇಹಿತರೆ. ಜರಿ ಆದರೂ ಸರಿ, ಗೋಲ್ಡ್ ಜರಿ ಥ್ರೆಡ್ ಆದರೂ ಸರಿ, ಅಥವಾ ಈ ರೀತಿ ಸೆಲ್ಫ್ ಅದೇ ಕಲರಿಂದ ಔಟ್ಲೈನ್ ಕೊಟ್ಟರೆ ತುಂಬ ಚೆನ್ನಾಗಿ ನೀಟಾಗುತ್ತೆ. ಇದೇ ರೀತಿ ಈ ಕಡೆನೂ. ಈಗ ನಾನು ನಿಮಗೆ ಈ ಒಂದು ಬಟರ್ಫ್ಲೈ ಡಿಸೈನ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ನಾವು ಇದನ್ನು ನಾವು 2 ದಾರದ ಲೈನ್ ಮಧ್ಯದಲ್ಲೇ ಮಾಡೋದು. ಅದಕ್ಕೆ ನಾನು ಗೋಲ್ಡ್ ಜರಿ ತೊಗೊಂಡು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ನಾವು ಈ ಒಂದು ಸ್ಯಾಟಿನ್ ಸ್ಟಿಚ್ ಹೇಗೆ ಹಾಕ್ತೀವೋ ಅದೇ ಮೆಥಡೇ ಈ ಕಡೆ ಲೈನಿಗೆ ಬಂದಿದ್ದೀನಿ. ಆದರೆ ಸ್ಯಾಟಿನ್ ಸ್ಟಿಚ್ಚಲ್ಲಿ ನಾವು ಸ್ಟಿಚ್ಚನ್ನು ಈ ರೀತಿ ಇಲ್ಲಿ ತೊಗೋತೀವಿ. ಆದರೆ ಇಲ್ಲೇನು ಮಾಡಬೇಕು, ನಾವು ಜಸ್ಟ್ ಅದರ ಈ ಸ್ಟಿಚ್ನ ಪಕ್ಕದಲ್ಲಿ ತೊಗೊಂಡು ಮತ್ತೆ ರಿಟರ್ನ್ ಬಂದು ಈ ಲೈನಿಗೆ ಬರಬೇಕು. ಮತ್ತು ಇಲ್ಲಿನೂ ನಾನು ಆ ಒಂದು ಸ್ಟಿಚ್ ಪಕ್ಕದಲ್ಲಿ ಇನ್ನೊಂದನ್ನು ಅದನ್ನು ಲಾಕ್ ಮಾಡಿಕೊಂಡು ನೆಕ್ಸ್ಟು ಒಂದು ಲಾಂಗ್ ಸ್ಟಿಚ್ಚು ಲೈನ್ ಮೇಲೆ, ಆ ಲೈನ್ ಮೇಲೇ ಪಕ್ಕದಲ್ಲಿ ಒಂದು ಸ್ಟಿಚ್ಚು, ಹೀಗೆ ನಾನು ಪಕ್ಕದಲ್ಲೇ ಹಾಕಬೇಕು. ತುಂಬ ಹತ್ರ ಹಾಕಿದರೆ ನಮ್ಮ ಈ ಒಂದು ವರ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ರೀತಿ ಹಾಕಬೇಕು ಸ್ನೇಹಿತರೆ. ಜಸ್ಟ್ ಈ ರೀತಿ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಇದನ್ನು ನಾನು ಜರಿಯಲ್ಲಿ ಮಾಡಿರೋದು, ಈ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ಥ್ರೆಡ್ಡಲ್ಲಾದರೆ 2 ದಾರದಲ್ಲಿ ನೀವು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಈ ರೀತಿಯಾಗಿ ಜಸ್ಟು ಕೊನೆವರೆಗೂ ಹಾಕೋಣ. ಈ ರೀತಿ ಬೇಕಾಗಿರೋಷ್ಟು ಲೆಂತ್ಗೆ ನಾವು ವರ್ಕ್ ಮಾಡ್ಕೊಂಡ್ಮೇಲೆ ಹೊರಗಡೆ ನಾವು ಇದಕ್ಕೆ 2 ಕಡೆ ನಾವು ಗೋಲ್ಡ್ ಜರಿನಲ್ಲಿ, ಅಂದರೆ ಸೇಮ್ ಇದೇ ಒಂದು ಯಾವುದು ವರ್ಕ್ ಮಾಡ್ತಿದ್ವೋ ಥ್ರೆಡ್ ಆದರೆ ಥ್ರೆಡ್ಡಿಂದನೇ ಔಟ್ಲೈನ್ ಕೊಡಬೇಕು. ಇದು ಗೋಲ್ಡ್ ಜರಿ ಆದ್ರಿಂದ ಅದರಲ್ಲೇ ನಾನು ಔಟ್ಲೈನ್ ಕೊಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಇದಕ್ಕೆ ಎಂಡ್ ನಾಟ್ ಇಲ್ಲಿ ಹಾಕಿ ಮತ್ತೆ ನಾನು ಇಲ್ಲಿಂದ ಇದಕ್ಕೂ ಔಟ್ಲೈನ್ ಕೊಟ್ಟು ಆಮೇಲೆ ಈ ಒಂದು ಪ್ಯಾಟರ್ನ್ ಹೇಗೆ ಮಾಡೋದು ತೋರಿಸ್ತೀನಿ. 2 ಕಡೆ ಬಾರ್ಡರ್ ಹಾಕಿದ್ದೀನಿ. ಈಗ ನಾವು ಡಿಸೈನ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಸ್ಟಿಚ್ ಯಾವಾಗ್ಲೂ ನಾವು ಇದನ್ನು ಸ್ವಲ್ಪ ಈ ರೀತಿ ಈ ಒಂದು ಥ್ರೆಡ್ಸ್ ಏನಿದೆಯೋ ಅದನ್ನು ಮಧ್ಯದಲ್ಲಿ ಪುಷ್ ಮಾಡಿ ಒಂದು ಸ್ಟಿಚ್ ಹಾಕಬೇಕು, ಚೈನ್ ಸ್ಟಿಚ್ಚು. ಆಮೇಲೆ ಈ ಸ್ವಲ್ಪ ಕೆಲವೊಂದು ಥ್ರೆಡ್ಸನ್ನು ನಾವು ಈ ರೀತಿ ಹತ್ತಿರಕ್ಕೆ ಫಸ್ಟ್ ಸ್ಟಿಚ್ ಹಾಕಿದೀವಲ್ಲ ಚೈನ್ ಸ್ಟಿಚ್, ಅದಕ್ಕೆ ಈ ರೀತಿ ಒಳಗಡೆಗೆ ಎಳೆದು, ಅಂದರೆ ನೋಡಿ ಇದು ಲೆಂತಿ ಆಗಿದೆ ಅಲ್ವಾ. ಈ ಸ್ಟಿಚ್ ಆದಮೇಲೆ ನೆಕ್ಸ್ಟು ಕೆಲವೊಂದು ಈ ದಾರಗಳನ್ನು ಎಲ್ಲ ಒಟ್ಟಿಗೆ ಸೇರಿಸಿ ಅಲ್ಲಿ ಚಿಕ್ಕದಾಗಿ ಒಂದು ಚೈನ್ ಸ್ಟಿಚ್ ಹಾಕಿದ್ದೀನಿ. ಆಮೇಲಿಂದ ಸ್ವಲ್ಪ ಹಿಂದಕ್ಕೆ ಈ ರೀತಿ ಎಳ್ಕೊಳ್ಳಿ. ಆಗ ಏನಾಗುತ್ತೆ, ಇದೆಲ್ಲ ಗಂಟ ಆದಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾವು ಇದೆಲ್ಲವನ್ನು ಸ್ವಲ್ಪ ಪುಷ್ ಮಾಡಿ ಈ ರೀತಿ ಆಮೇಲಿಂದ ಮತ್ತೆ ನಾನೇನು ಮಾಡ್ತಿದ್ದೀನಿ, ಕೆಲವೊಂದು ದಾರಗಳನ್ನೆಲ್ಲ ಸೇರಿಸಿ ಈ ರೀತಿ ಹತ್ತಿರಕ್ಕೆ ಒಂದು ಸ್ಟಿಚ್ ಹಾಕಿ ಸ್ವಲ್ಪ ಇದನ್ನು ಈ ರೀತಿ ಎಳ್ಕೋಬೇಕು. ಇಲ್ಲಿ ಬೇಕಾದರೆ ನೋಡಿ ನಾನು ಇಲ್ಲೆಲ್ಲನೂ ಪ್ಲೇನಾಗಿ ಹಾಕಿದ್ದೀನಿ. ಬೇಕಿದ್ರೆ ನಾವು ಬೀಡನ್ನು ಇನ್ಸರ್ಟ್ ಮಾಡ್ಕೋಬೋದು, ಅದು ತೋರಿಸ್ತಿದ್ದೀನಿ ನೋಡಿ. ಜಸ್ಟ್ ಒಂದು ಬೀಡನ್ನು ಸೇರಿಸಿ ಸ್ವಲ್ಪ ದೊಡ್ಡ ಬೀಡನ್ನು ಹಾಕ್ಬೋದು. ಮತ್ತೆ ನೋಡಿ ಇದನ್ನು ಪುಷ್ ಮಾಡಿದ್ದೀನಿ ಈ ರೀತಿಯಾಗಿ. ಆಮೇಲಿಂದ ಇವೆಲ್ಲವನ್ನು ಸ್ವಲ್ಪ ಸೇರಿಸಿ ಮತ್ತೆ ನಾವು ಇದನ್ನು ಈ ರೀತಿ ಎಳ್ಕೋಬೇಕು. ಈ ರೀತಿಯಾಗಿ ನಾವು ಇದನ್ನು ವರ್ಕ್ ಮಾಡಿದಾಗ ಬಹಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಈ ಸೈಜು ಚಿಕ್ಕದಾಗಿ ಹಾಕಿದ್ದೀನಿ ಬೀಡು, ನೀವು ಬೇಕಿದ್ರೆ ಈ ಸ್ಪೇಸನ್ನು ಕವರ್ ಆಗೋ ಥರ ದೊಡ್ಡ ಬೀಡನ್ನು ನೀವು ಹಾಕ್ಕೋಬೋದು. ಆ ರೀತಿ ಮಾಡಿಕೊಂಡಾಗ ನಿಮಗೆ ಈ ಒಂದು ಮಧ್ಯದಲ್ಲಿ ಒಂದೊಂದು ಬೀಡ್ ಬರುತ್ತೆ. ಆ ಒಂದು ಎಫೆಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾವು ಬಾರ್ಡರಲ್ಲಿ ಹೆಚ್ಚಾಗಿ ಬ್ಲೌಸ್ಗೆ ಒಂದು ಬಾರ್ಡರಲ್ಲಿ ಹೆಚ್ಚಾಗಿ ಇದನ್ನೆಲ್ಲ ಬಳಸ್ಕೋಬೋದು. ಇದೇ ರೀತಿ ಇದನ್ನು ಕೊನೆವರೆಗೂ ಹಾಕಿ ಇದನ್ನು ಎಂಡ್ ಮಾಡೋಣ. ಇಲ್ಲಿ ಡಬಲ್ ಕಲರ್ ಶೇಡಿಂಗ್ ಅಂದರೆ ಬೇರೆ 2 ಕಲರ್ ಥ್ರೆಡ್ಡಲ್ಲಿ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ಒಂದು ಐಡಿಯಾ ಕೊಡೋದಕ್ಕೋಸ್ಕರ ಇಲ್ಲಿ ಥ್ರೆಡ್ಡಲ್ಲಿ ಹಾಕಿರೋದು. ಇದು 2 ದಾರಗಳಲ್ಲಿ ನಾವು ಮಾಡ್ಕೊಳ್ಬೇಕಾಗಿರೋದು. ಇದು ಜರಿಯಲ್ಲಿ ಮಾತ್ರ ಮಾಡ್ತಿರೋದು. ಇದೇ ರೀತಿ ನಾನು ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ. ಈ ಎಲ್ಲ ಸ್ಟಿಚಸ್ ಹೇಗೆ ಹಾಕೋದು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೊಂದು ಹೊಸ ಸ್ಟಿಚ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಲಿ ಇನ್ನೊಂದಷ್ಟು ಸ್ಟಿಚಸನ್ನು ಖಂಡಿತ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇನ್ನು ನಾವು ಬೀಡ್ಸ್ ಕಲಿಯೋದಿದೆ, ಮತ್ತು ಜರ್ದೋಸಿಯಲ್ಲಿ ಹೇಗೆ ಹಾಕೋದು, ಮತ್ತು ಕುಂದನ್ ವರ್ಕ್ ಇದೆ, ಸುಮಾರು ಇದೆ ಸ್ನೇಹಿತರೆ. ಅವೆಲ್ಲ ಮಿಸ್ ಮಾಡ್ಕೋಬಾರ್ದಲ್ವ. ಹಾಗಾಗಿ
ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಸ್ನೆಲ್ಲ ನೀವು ನೋಡಲೇಬೇಕು ಅಂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಳ್ಳಿ, ಆಗ ಯಾವುದೂ ಮಿಸ್ ಆಗೋದಿಲ್ಲ. ಇವೆಲ್ಲ ಕಲ್ತಿದ್ದೀರಾ ಅಂದರೆ ನೆಕ್ಸ್ಟ್ ನಿಮ್ಮ ಬ್ಲೌಸ್ ವರ್ಕ್ ಮಾಡುವಾಗ ಅಥವಾ ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡುವಾಗ ಯೂಸ್ಫುಲ್ ಆಗೋದಿದೆ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.